ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ದೇಹದಲ್ಲಿ ಶೇಖರಣೆ ಆಗಿರ್ತಕ್ಕಂಥ ಹಠಮಾರಿ ಕೊಬ್ಬು, ಬೊಜ್ಜು ಅಥವಾ ಒಬೆಸಿಟಿ ಅಂತ ಏನು ಹೇಳ್ತೀವಿ, ಫ್ಯಾಟಿನಂಶ ಕಡಿಮೆ ಮಾಡ್ಕೋಬೇಕು ಅಂದರೆ ಯಾವ ಪಾನೀಯಗಳನ್ನ ನಾವು ಸೇವನೆ ಮಾಡಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಯಾಕೆಂತಂದರೆ ಇತ್ತೀಚಿನ ದಿನಗಳಲ್ಲಿ ಒಬೆಸಿಟಿ, ಬೊಜ್ಜುನ ಸಮಸ್ಯೆ ಹಾಗೂ ಈ ಓವರ್ ವೆಯ್ಟ್ ಸಮಸ್ಯೆಯಿಂದ ಹೆಚ್ಚು ಜನ ಬಳಲ್ತಾ ಇದ್ದಾರೆ. ಇದಕ್ಕೆ ಹಲವಾರು ರೀತಿಯ ಔಷಧೋಪಚಾರಗಳನ್ನ ಮಾಡ್ಕೊಂಡಿರ್ತಾರೆ, ಥೆರಪಿಗಳನ್ನ ಮಾಡಿಸ್ಕೊಂಡಿರ್ತಾರೆ. ಈ ಎಲ್ಲ ಒಂದು ಟ್ರೀಟ್ಮೆಂಟ್ ತಗೊಂಡಿದ್ರೂ ಅವರು ನಿರೀಕ್ಷಿಸಿದ ಮಟ್ಟದ ಒಂದು ವೆಯ್ಟ್ ರಿಡಕ್ಷನ್ ಆಗಿರೋದಿಲ್ಲ, ತೂಕದ ಕಡಿಮೆ ಆಗಿರೋದಿಲ್ಲ, ಬೊಜ್ಜಿನ ಸಮಸ್ಯೆಯಿಂದ ದೂರ ಆಗಿರೋದಿಲ್ಲ. ಇದಕ್ಕೆ ಏನು ಮಾಡೋಕ್ಕೆ ಹೋಗಬೇಡಿ. ನಾನಿವಾಗ ಹೇಳ್ತಕ್ಕಂಥ ಪಾನೀಯಗಳು, ಕೆಲವೊಂದು ಅದ್ಭುತವಾದ ಮನೆಮದ್ದು ಪಾನೀಯಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಇವುಗಳಲ್ಲಿ ಯಾವುದಾದರೂ ಒಂದನ್ನು ನೀವು ಪ್ರತಿನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಿಮ್ಮ ತೂಕದ ನಿರ್ವಹಣೆ ಆಗ್ತದೆ, ಬೊಜ್ಜಿನ ಸಮಸ್ಯೆಯಿಂದ ದೂರ ಆಗ್ತೀರಾ, ಒಬೆಸಿಟಿ ಕಡಿಮೆ ಆಗ್ತದೆ, ಆರೋಗ್ಯದಿಂದ ಇರ್ತೀರಾ. ಹಾಗಾದರೆ ಅವುಗಳು ಯಾವ್ಯಾವ ಅನ್ನೋದನ್ನು ನೋಡೋಣ ಬನ್ನಿ. ಸೋಂಪು ಕಾಳು. ಪ್ರತಿನಿತ್ಯ 1 ಚಮಚ ಸೋಂಪು ಕಾಳನ್ನು 1 ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಆರಿಸಿದ ನಂತರ ಈ ಸೋಂಪು ಕಾಳಿನ ನೀರನ್ನು ನೀವು ಸೇವನೆ ಮಾಡೋದ್ರಿಂದ, ದಿನಕ್ಕೆ 1 ಗ್ಲಾಸ್ ನೀವು ಇದನ್ನು ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಶೇಖರಣೆ ಆಗಿರ್ತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್, ಹಠಮಾರಿ ಕೊಬ್ಬು ನಿವಾರಣೆ ಆಗ್ತದೆ. ಇದರಲ್ಲಿ ಯಾವ ರೀತಿ ವಿಶೇಷತೆ ಇದೆ ಅಂತಂದರೆ, ಈ ಸೋಂಪು ಕಾಳಿನ ನೀರು ಕುಡಿಯೋದ್ರಿಂದ ನಿಮಗೆ ಹೊಟ್ಟೆ ತುಂಬಿದಂಥ ಅನುಭವ ಇರ್ತದೆ. ಹಾಗಾಗಿ ಮೇಲಿಂದ ಮೇಲೆ ಆಹಾರ ಸೇವನೆ ಮಾಡುವಂಥ ಹಂಬಲ ಬರೋದಿಲ್ಲ. ಹಾಗಾಗಿ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ನಿವಾರಣೆ ಆಗ್ತದೆ, ತೂಕ ಕಡಿಮೆ ಆಗ್ತದೆ, ಬೊಜ್ಜಿನ ಸಮಸ್ಯೆಯಿಂದ ದೂರ ಆಗ್ತೀರಾ. ಇನ್ನು ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ಇದರಲ್ಲಿ ಕೆಫಿನ್ ಅಂತ ಒಂದು ಅಂಶ ಇದೆ. ಇದು ದೇಹದಲ್ಲಿರ್ತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್ನ ಹೊಡಿತದೆ, ನಿವಾರಣೆ ಮಾಡ್ತದೆ, ತೂಕ ನಿರ್ವಹಣೆಯಲ್ಲಿ ತುಂಬಾ ಸಹಕಾರಿಯಾಗಿದೆ, ಹಠಮಾರಿ ಕೊಬ್ಬನ್ನು ನಿವಾರಣೆ ಮಾಡ್ತದೆ. ಇನ್ನು ಗ್ರೀನ್ ಟೀನಲ್ಲಿ ಕೆಟೆಚಿನ್ ಅಂತ ಒಂದು ಕಾಂಪೌಂಡ್ ಇದೆ. ಇದು ದೇಹದಲ್ಲಿ ಈ ಒಂದು ಶೇಖರಣೆ ಆಗಿರ್ತಕ್ಕಂತಹ ಕೊಬ್ಬು, ಫ್ಯಾಟ್ ಅಂಶವನ್ನು ಡಿವೈಡ್ ಮಾಡ್ತದೆ ಹಾಗೂ ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡ್ತದೆ. ಹಾಗಾಗಿ ಪ್ರತಿನಿತ್ಯ ದಿನಕ್ಕೆ 1-2 ಕಪ್ ಆದರೂ ನೀವು ಗ್ರೀನ್ ಟೀ ಕುಡಿಯೋದ್ರಿಂದ ತೂಕ ಕಡಿಮೆ ಆಗ್ತದೆ, ಒಬೆಸಿಟಿ ಸಮಸ್ಯೆಯಿಂದ ದೂರ ಆಗಬಹುದು. ಹಾಗೂ ಮಜ್ಜಿಗೆನ ಭೂಲೋಕದ ಅಮೃತ ಅಂತ ಕರೀತಾರೆ. ಇದರಲ್ಲಿ ಕಡಿಮೆ ಕ್ಯಾಲೋರಿಗಳಿರ್ತದೆ, ಪ್ರೋಟೀನ್ ಜಾಸ್ತಿ ಇರ್ತದೆ, ಕ್ಯಾಲ್ಶಿಯಂ ಜಾಸ್ತಿ ಇರ್ತದೆ. ಹಾಗಾಗಿ ಪ್ರತಿನಿತ್ಯ ಊಟ ಆದ ನಂತರ 1 ಲೋಟ ತಿಳಿ ಮಜ್ಜಿಗೆಗೆ 1 ಚಿಟಿಕೆ ಜೀರಿಗೆ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಪ್ರತಿನಿತ್ಯ ನೀವು ಕುಡಿಯೋ ಅಭ್ಯಾಸ ಇಟ್ಕೊಂಡ್ರೆ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಶೇಖರಣೆ ಆಗೋದಿಲ್ಲ. ಶೇಖರಣೆ ಆಗಿರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲ್ ಕೂಡ ನಿವಾರಣೆ ಆಗ್ತದೆ, ಕರಗ್ತಾ ಬರ್ತದೆ. ತೂಕದ ನಿರ್ವಹಣೆಯಲ್ಲಿ ತುಂಬಾ ಸಹಕಾರಿಯಾಗಿದೆ. ಒಬೆಸಿಟಿ ಸಮಸ್ಯೆಯಿಂದ ನೀವು ದೂರ ಆಗಬಹುದು. ಇನ್ನು ಶುಂಠಿಯಲ್ಲಿ ಅದ್ಭುತವಾದ ಒಂದು ಔಷಧೀಯ ಗುಣಗಳಿದೆ. ಶುಂಠಿನ ಚೆನ್ನಾಗಿ ಜಜ್ಜಿ 1 ಪಾತ್ರೆ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಆರಿಸಿದ ನಂತರ ಇದಕ್ಕೆ 1 ಅರ್ಧ ಹೋಳು ನಿಂಬೆಹಣ್ಣನ್ನು ಚೆನ್ನಾಗಿ ಹಿಂಡಿ ಈ ನಿಂಬೆ ರಸವನ್ನು ಮಿಶ್ರಣ ಮಾಡಿ ತದನಂತರ ಈ ಒಂದು ಪಾನೀಯವನ್ನು ನೀವು ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಶೇಖರಣೆ ಆಗಿರ್ತಕ್ಕಂಥ ಕೆಟ್ಟ ಕೊಬ್ಬಿನ ಅಂಶ, ಫ್ಯಾಟ್ ಅಂಶ ಕರಗ್ತದೆ, ತೂಕದ ನಿರ್ವಹಣೆಯಲ್ಲಿ ತುಂಬಾ ಸಹಕಾರಿಯಾಗಿದೆ. ಇನ್ನು ದಾಲ್ಚಿನ್ನಿ, ಇದರಲ್ಲಿ ಹಲವಾರು ಔಷಧೀಯ ಗುಣಗಳಿದೆ. ಇದು ದೇಹದಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿರ್ತದೆ, ಕಂಟ್ರೋಲ್ ಮಾಡ್ತದೆ. ಹಾಗಾಗಿ ಚಕ್ಕೆ ಪುಡಿಯನ್ನು 1 ಪಾತ್ರೆಗೆ ಹಾಕಿ ಚೆನ್ನಾಗಿ 1 ಪಾತ್ರೆ ನೀರಿಗೆ ಚಕ್ಕೆ ಪುಡಿಯನ್ನು ಹಾಕಿ ಚೆನ್ನಾಗಿ ಕುದಿಸಿ ಆರಿಸಿದ ನಂತರ, ಈ ಚೆನ್ನಾಗಿ ಕುದ್ದು ಆರಿದ ನಂತರ ಈ ಒಂದು ನೀರಿಗೆ 1 ಚಮಚ ಜೇನುತುಪ್ಪವನ್ನು ಮಿಶ್ರಣ ಮಾಡಿ. ಯಾವುದೇ ಕಾರಣಕ್ಕೂ ಬಿಸಿ ಇದ್ದಾಗ ಜೇನುತುಪ್ಪವನ್ನು ಮಿಶ್ರಣ ಮಾಡೋಕ್ಕೆ ಹೋಗಬೇಡಿ. ಆರಿದ ನಂತರ ಈ ಒಂದು ಚಕ್ಕೆ ಮಿಶ್ರಿತ ನೀರು ಆರಿದ ನಂತರ 1 ಚಮಚ ಜೇನುತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಪ್ರತಿ ರಾತ್ರಿ ಮಲಗುವ ಮುನ್ನ 1 ಲೋಟ ನೀವು ಇದನ್ನು ಕುಡಿಯೋದ್ರಿಂದ ನಿಮ್ಮ ಜೀರ್ಣಶಕ್ತಿ ಸರಿಯಾಗಿ ಆಗ್ತದೆ. ಹಾಗೂ ನೀವು ನಿದ್ದೆ ಮಾಡಿದ ನಂತರ, ಮಲಗಿದ ನಂತರವೂ ದೇಹದಲ್ಲಿ ಮೆಟಬಾಲಿಸಮ್ ಸರಿಯಾಗಿ ಆಗಿ ದೇಹದಲ್ಲಿ ಶೇಖರಣೆ ಆಗಿರತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್, ಹಠಮಾರಿ ಕೊಬ್ಬು ನಿವಾರಣೆ ಆಗ್ತದೆ ಹಾಗೂ ತೂಕ ಕಡಿಮೆ ಆಗ್ತದೆ. ಒಬೆಸಿಟಿ ಸಮಸ್ಯೆಯಿಂದ ನೀವು ದೂರ ಆಗಬಹುದು, ಆರೋಗ್ಯದಿಂದ ಇರ್ಬೋದು. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಈ ಹಲವಾರು ರೀತಿಯ ಪಾನೀಯಗಳನ್ನ ಹೇಳಿದ್ದೀನಿ. ಇವುಗಳಲ್ಲಿ ಯಾವುದಾದ್ರೂ ಒಂದಾರು ನೀವು ಜೀವನದಲ್ಲಿ ನೀವು ಅಳವಡಿಸ್ಕೊಂಡು ಪ್ರತಿನಿತ್ಯ ನೀವು ಮಾಡೋದ್ರಿಂದ
ತೂಕ ಕಡಿಮೆ ಆಗ್ತೀರಾ, ಒಬೆಸಿಟಿ ಸಮಸ್ಯೆಯಿಂದ ದೂರ ಆಗ್ತೀರಾ, ಹಠಮಾರಿ ಕೊಬ್ಬು ನಿವಾರಣೆ ಆಗ್ತದೆ, ಆರೋಗ್ಯದಿಂದ ಇರ್ತೀರಾ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.